ನಾನು ಯಾವ್ದಾದ್ರು ಒಂದು ವಿಷಯ ಕೈ ಇಟ್ಟರೆ ಆ ಕೆಲಸ ಮುಗಿಸಿ ಈ ಸಕ್ರಿಯ ವಾಪಸ್ ಬರೋದು. ಜೊತೆಗೆ ನೋಡು, ಗುಂಡನ್ನು ತಂದಿದ್ದೀನಿ. ಬನ್ನಿ. ಹೌದು, ದುಡ್ಡೆಲ್ಲ ಎಣಿಸೋದಲ್ಲ, ಎಷ್ಟಿದೆ? 10 ಕೋಟಿ ಕರೆಕ್ಟ್ ಆಗಿದೆ. ಹಾಗಾದ್ರೆ ನಾನು ಪಾರ್ಟಿನ ಕರಿತೀನಿ. ಈ ಕ್ಷಣದಿಂದನೇ ಡೀಲ್ನ ಪ್ರಾರಂಭ ಮಾಡೋಣ. ಶುರು ಮಾಡೋಣ. ಅದೇನೇ ಸೇಫ್. ತಗೋ, ಇಡ್ಕೋ. ನಾಳೆ ಬೆಳಿಗ್ಗೆ ಕ್ಯಾಶ್ ಜೊತೆ ಅವ್ರು ಬರ್ತಾರೆ. 8 CR ಜೊತೆ. 8 CR? ಮಿಕ್ಕಿದ 2 ಕೋಟಿ ನೀವು ಸೇಫ್ ಆಗಿರೋದಕ್ಕೋಸ್ಕರ ಅವ್ರು ತಗೊಳ್ತಾ ಇರೋ ರಿಸ್ಕು. ನಿಮ್ಗೆ ಅವ್ರು ಕೊಡ್ತಾ ಇರೋ ಆ ದುಡ್ಡನ್ನ ನೆಕ್ಸ್ಟ್ ಮಿನಿಟ್ಲಿಂದ ನೀವು ಅದನ್ನು ಖರ್ಚು ಮಾಡ್ಬೋದು. ಆದ್ರೆ ಈ ದುಡ್ಡನ್ನ ಅವ್ರು ಬದಲಾಯಿಸೋಕೆ ಅವ್ರಿಗೆ ಟೈಮ್ ಆಗುತ್ತೆ. ನಾವೀಗಿರೋ ಪರಿಸ್ಥಿತಿಲಿ ನಮ್ಗೆ ಇದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಜಾಸ್ತಿ ಲಾಭನ ಎದುರು ನೋಡಿದ್ರೆ ನಮ್ಮ ಸಿಚುಯೇಷನ್, ಆಮೇಲೆ ನಮ್ಮ ಸೇಫ್ಟಿ, ಅದೆಲ್ಲ ಯೋಚನೆ ಮಾಡಬೇಕು. ಸರಿ, ನಾವಿದನ್ನ ಕನ್ಫರ್ಮ್ ಮಾಡ್ಬಿಡೋಣ. ಟೈಮ್ ಆಯ್ತು, ಅಶ್ವಾಗ್ಲಿಲ್ವಾ? ಎಲ್ಲಾರು ಕೈ ಜೋಡಿಸಿದ್ರೆ ಅಡ್ಗೆನ ಬೇಗ ರೆಡಿ ಮಾಡ್ಬೋದು. ಬನ್ನಿ. ಆ ಓಮ್ನಿ ಇದುವರೆಗೂ ಕರ್ನಾಟಕ ಚೆಕ್ ಪೋಸ್ಟ್ನ ಕ್ರಾಸ್ ಮಾಡಿಲ್ಲ. ಅದು ಚಿನ್ನಕುಲಂ ಚೆಕ್ ಪೋಸ್ಟ್ನ ದಾಟಿ ಇವಾಗ 6 ಅವರ್ ಆಗಿದೆ ಸರ್. ಒಂದು ಬೇರೆ ಯಾವುದಾದ್ರೂ ಗಾಡೀಲಿ ಅವರು ಬಾರ್ಡರ್ನ ಕ್ರಾಸ್ ಮಾಡಿರ್ತಾರೆ, ಇಲ್ಲ ಅಂದ್ರೆ ಬಾರ್ಡರ್ ಪಕ್ಕದ ಸ್ಟೇಟಲ್ಲಿ ಅವರು ಉಳ್ಕೊಂಡಿರ್ಬೋದು. ಅವಾಗ ಅವನ ಕಂಡಿಡಿಯಕ್ಕೆ ಚಾನ್ಸ್ ಇದೆಯಲ್ವಾ ಸರ್? ಎಸ್. ಗೆಟ್ ರೆಡಿ. Yes, come on, yes. Come on. ಇದು ನಿನಗೆ. Then cheers. Cheers. ಗ್ಯಾಸು ಖಾಲಿ ಆಗೋಯ್ತು ಅನ್ಕೊಂತ. ಅದನ್ನ ಮರ್ತ್ಬಿಟ್ಟೆ. ಚಿಂತೆ ಮಾಡ್ಬಿಡಿ, ಸ್ಟಾಕ್ ಇದೆ, ಆಚೆ ಇದೆ. ನಾವು ಹೋಗಿ ತಗೊಂಬರೋಣ. ಎಸ್. ಎತ್ತಿ. ನಿಧಾನ. ಅಂಕಲ್, ಎಸ್. ಸುತ್ತಿ ಬಳಸದೆ ಹೇಳ್ತೀನಿ, ನಾನೇನಾದರೂ ಡಬಲ್ ಗೇಮ್ ಮಾಡಿದ್ರೆ ನೀವು ನನ್ನ ಜೊತೆ ಇರ್ತೀರಾ? ಅರ್ಥ ಆಗ್ಲಿಲ್ವೇ? ಈ ದುಡ್ಡಿನ ವಿಷಯದಲ್ಲಿ ಅವರಿಬ್ಬರನ್ನ ಅವಾಯ್ಡ್ ಮಾಡಿಬಿಟ್ಟು ನಮ್ಮಿಬ್ಬರ ನಡುವೆ ಒಂದು ಡೀಲ್. ಏನು ಹೇಳ್ತೀರಾ?
ನಿಮಗೆ ಓಕೆ ಅಂದರೆ ಈ ದುಡ್ಡನ್ನ ನಾವಿಬ್ಬರು ಮಾತ್ರನೇ ಶೇರ್ ಮಾಡ್ಕೊಳ್ಳೋಣ, ಓಕೆನಾ? ಏನೇ ಆದರೂ ಅವರೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವಾ? ಅದೆಲ್ಲ ಸರಿನೇ, ಆದರೆ 5 ಭಾಗಗಳಾಗಿ ಶೇರ್ ಮಾಡಿದ್ರೆ ನಾನು ಅನ್ಕೊಂಡೆ ಎಷ್ಟೋ ವಿಷಯಗಳನ್ನ ಮಾಡೋಕ್ಕಾಗಲ್ಲ. ಅವಾಗ ಅವ್ರಿಗೆಲ್ಲ ಕೊಂದು ಬಿಡೋಣ. ರಕ್ತ ಜೊತೆ ಆಡೋ ಆಟಕ್ಕೆ ನಾನು ನಿಂತ್ಕೊಡಲ್ಲ. ರಕ್ತದಲ್ಲಿ ಆಟ ಆಡೋದೆಲ್ಲ ನಾನು ನೋಡ್ಕೊಳ್ತೀನಿ. ದುಡ್ಡಿನ ಅವಶ್ಯಕತೆ ನನಗೂ ಇದೆ, ಆದರೆ ಅವರನ್ನ ಇಲ್ದೇ ಇರೋ ಹಾಗೆ ಮಾಡೋದಕ್ಕೆ ನಾನು ರಿಸ್ಕ್ ತಗೊಳ್ಳಲ್ಲ. ಅಯ್ಯೋ ಬೇಡ, ನೀವು ಜೊತೇಲಿ ಇದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಹ್ಮ್ ಡೀಲ್. ಡೀಲ್. ಓಕೆ. ಏಯ್, ನೀನು ಈ ಚಿಕನ್ನ ಕಟ್ ಮಾಡು. ಹಾಂ, ಅಂಕಲ್ ಚಾಕು ಎಲ್ಲಿ? ಇಲ್ಲ, ಚಿಕನ್ ಕಟ್ ಮಾಡಬೇಕು. ಚಾಕುನ ಶಾರ್ಪ್ ಆಗಿದೆ, ಹುಷಾರು. ನಾನು ಈಗಲೇ ಬರ್ತೀನಿ. ಏನೋ ತುಂಬಾ ಯೋಚನೆ ಮಾಡ್ತಾ ಅದು ಇದೀಯಾ? ಏನೂ ಇಲ್ಲ. ಹೇಳ್ತೀನಿ, ಆದ್ರೆ ತಪ್ಪಾಗಿ ತಿಳ್ಕೊಬೇಡ. ಹುಚ್ಚುಚ್ಚಂತಡೆ ನಡ್ಕೋಬೇಡ. ಏನು? ನೀನ್ ಇಲ್ಲಿಂದ ಜೀವಂತವಾಗಿ ಈಗ ಹೊರಗಡೆ ಹೋಗ್ಬೇಕು ಅಂತ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡು. ಜೊತೆಲೇ ಇದ್ಕೊಂಡು ನಿನಗ್ ದ್ರೋಹ ಮಾಡಿದ್ರೆ ಅವ್ರನ್ನ ನೀನ್ ಸುಮ್ಮನೆ ಬಿಡ್ತೀಯ? ಬಿಡೋದಿಲ್ಲ. ಒಂದು ಫ್ರೆಂಡ್ಶಿಪ್ ಅಲ್ಲೋ ಒಂದು ಬಿಸ್ನೆಸ್ ಅಲ್ಲೋ ದ್ರೋಹ ಇರ್ಕೊಡುದು ಅಲ್ವಾ? ಆದ್ರೆ ಆ ಥರ ಒಂದು ಸಿಚುಯೇಷನ್ನು ನಿಮ್ಮ 3 ಜನರ ಮಧ್ಯೆ ಬಂದ್ರೆ ಅದು ಅವ್ರ ಆ ಥರ ಇಲ್ಲ, ಅವ್ರ ಆ ಥರ ಮಾಡೋದಿಲ್ಲ. ನೀನ್ ಆ ಥರ ಮಾಡೋಲ್ಲ, ಓಕೆ. ಆದ್ರೆ ಅವ್ರುಗಳು ಪ್ಲಾನ್ ಮಾಡಿರೋದು ಜೊತೆಗಿರೋರ್ನ ಇಲ್ಲ ಅನ್ಸಿ ದುಡ್ಡನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು. ಈಗ ನಾನು ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ರು ಅವ್ರವ್ರ ಐಡಿಯಾಸ್ಗಳನ್ನ ಬೇರೆ ಬೇರೆಯಾಗಿ ನನ್ನ ಹತ್ರ ಹೇಳಿದ್ರು. ಆದರೆ ಕೆಲಸ ಮುಗಿದ ಮೇಲೆ ಜೊತೆಲಿರೋರನ್ನ ಇಲ್ದೇ ಇರೋ ರೀತಿನೂ ಮಾಡ್ತಾರೆ. ಇಂಥವ್ರ ಜೊತೆ ನಾನು ಯಾವ ರೀತಿ ಇರಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮುಗಿದ ಮೇಲೆ ನನ್ನನ್ನು ಮುಗಿಸ್ಬೇಕು ಅಂತ ಇವರು ಪ್ಲಾನ್ ಮಾಡಿದ್ರೆ ಏನ್ ಹೇಳ್ತೀಯ? ನಾನು ನಿನ್ನ ನಂಬೋದು ಅನ್ಕೊಳ್ತೀನಿ, ಅದನ್ನೇ ನಿನ್ನ ಹತ್ರ ಹೇಳಿದೆ. ನಾನು ಯೋಚನೆ ಮಾಡಿ ನೋಡಿದಾಗ ನಿನಗೆ ಒಂದೇ ಒಂದು ದಾರಿ ಇದೆ. ನಿನ್ನನ್ನು ಮುಗಿಸೋಕೆ ಅವ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಮೊದಲು ನೀನೇ ಅವ್ರನ್ನ ಮುಗಿಸ್ಬೇಕು. ಒಂದಂತೂ ಸತ್ಯ, ಅವರಿಬ್ಬರ ಸಾವು
ಯಾವ ಗಳಿಗೆಲ್ಲಿ ಬೇಕಾದ್ರೂ ಇಲ್ಲಿ ನಡಿಬೋದು. ಹುಷಾರಾಗಿರೋ. ಬಿ ಅಲರ್ಟ್. ಏಯ್